ನಕಲಿ ವೈದ್ಯನೊಬ್ಬನ ಎಡವಟ್ಟಿಗೆ ಬಂಗಾರದಂತ ಹೆಣ್ಮಗಳು ಜೀವ ಬಿಟ್ಟಿದ್ದಾಳೆ. ಜ್ವರ ಅಂತ ಬಂದವಳಿಗೆ ಅದೇನ್ ಇಂಜೆಕ್ಷನ್ ಕೊಟ್ನೋ ಏನೋ ಇದ್ದಕ್ಕಿದ್ದಂತೆ ಉಸಿರು ನಿಲ್ಲಿಸಿದ್ದಾಳೆ. ಈ ಹೆಣ್ಮಗಳ ದುರಂತ ಕತೆ ಕೇಳ್ತಿದ್ರೆ ನಿಜಕ್ಕೂ ಕಣ್ಣಾಲೆಗಳು ಒದ್ದೆಯಾಗುತ್ತೆ. ನೋಡೋಕೆ ಲಕ್ಷಣವಾಗಿದ್ಲು, ಹೆತ್ತವರ ಮುದ್ದಿನ ಮಗಳಾಗಿದ್ಲು. ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲ್ಸಕ್ಕೆ ಸೇರ್ಬೇಕು, ತನ್ನ ಬದುಕನ್ನ ಸುಂದರವಾಗಿ ರೂಪಿಸಿಕೊಳ್ಬೇಕು ಅಂತ ಬೆಟ್ಟದಷ್ಟು ಕನಸು ಕಂಡಿದ್ಲು. ಆದ್ರೆ ಈಕೆಯ ಕನಸುಗಳಿಗೆಲ್ಲ ನಕಲಿ ವೈದ್ಯ ಕೊಳ್ಳಿ ಇಟ್ಟಿದ್ದಾನೆ. ಜ್ವರ ಅಂತ ಹೋದಾಕೆಗೆ ಇಂಜೆಕ್ಷನ್ ಕೊಟ್ಟು ಸಾವಿನ ಮನೆಗೆ ಕಳಿಸಿದ್ದಾನೆ. ನಕಲಿ ಬೆಂಗಾಲಿ ವೈದ್ಯ ಕೊಟ್ಟ ಇಂಜೆಕ್ಷನ್ಗೆ ಬಾಲಕಿ ಬಲಿ. ಜ್ವರ ಅಂತ ಹೋದವಳು ಹೆಣವಾಗಿ ವಾಪಸ್. ಈ ಪಾಪಿ ಕಲಿಗಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ. ಅಸಲಿ ಯಾವುದು ನಕಲಿ ಯಾವುದು ಅನ್ನೋದನ್ನ ಅರಿಯೋದಕ್ಕೂ ಆಗ್ತಾ ಇಲ್ಲ. ಕತ್ತಲ್ಲಿ ಸ್ಟೆಥಸ್ಕೋಪ್, ಮೈ ಮೇಲೆ ಬಿಳಿ ಕೋಟ್, ಸಣ್ಣದೊಂದು ಕ್ಲಿನಿಕ್, ಇಷ್ಟಿದ್ರೆ ಸಾಕು ಯಾರು ಬೇಕಾದ್ರೂ ವೈದ್ಯರಾಗ್ತಿದ್ದಾರೆ. ಈತ ಮಾಡಿದ್ದು ಕೂಡ ಇದೇ ಕೆಲಸವನ್ನ. ಈ ಹೆಣ್ಮಗಳ ಹೆಸರು ಬಿಂದು ಅಂತ. ಇನ್ನು ಜಸ್ಟ್ 15 ವರ್ಷ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಮೀನಗಡ ನಿವಾಸಿ. ಬಿಂದುಗೆ ರಾತ್ರಿ ಇದ್ದಕ್ಕಿದ್ದಂತೆ ಜ್ವರ ಕಾಣಿಸಿಕೊಂಡಿದೆ. ಹೀಗಾಗಿ ಮಗಳನ್ನ ತಂದೆಯೇ ತಮ್ಮೂರಿನ ಬೆಂಗಾಲಿ ವೈದ್ಯನ ಬಳಿ ಕರ್ಕೊಂಡು ಹೋಗಿದ್ದಾರೆ. ಈ ವೇಳೆ ಅದೇನ್ ಚೆಕಪ್ ಮಾಡಿದ್ನೋ ಅದೇನ್ ಇಂಜೆಕ್ಷನ್ ಕೊಟ್ನೋ ಗೊತ್ತಿಲ್ಲ. ಚಿಕಿತ್ಸೆ ಪಡೆದು ಮನೆಗೆ ಹೋಗ್ತಿದ್ದಾಗ ತಲೆ ತಿರುಗಿ ಬಿದ್ದಿದ್ದಾಳೆ. ಇದರಿಂದ ಕಂಗಾಲಾದ ಹೆತ್ತವರು ಮತ್ತೆ ಅದೇ ವೈದ್ಯನ ಬಳಿಗೆ ಬಂದಿದ್ದಾರೆ. ಪರೀಕ್ಷೆ ಮಾಡ್ತಿದ್ದಂತೆ ಲೋ ಬಿಪಿ ಆಗಿದೆ, ದೊಡ್ಡಾಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂದಿದ್ದಾರೆ. ಆತಂಕದಲ್ಲೇ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ದಾರಿ ಮಧ್ಯೆಯೇ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಮೊನ್ನೆ ನೈಟ್ ಆರಾಮಿದ್ದಲ್ರಿ ಹುಡುಗಿ, ಹೊಟ್ಟೆ ನೋವು ಮೈಕೆ ನೋವು ಅಂದ್ಲು. ನಮ್ಮ ಮದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿಲ್ಲ, ಅಲ್ಲಿ ಊರಾಗೆ ಕರ್ಕೊಂಡೋಗಿ ಅಲ್ಲಿ ನಮ್ಮೂರ ಡಾಕ್ಟ್ರು ಇಂಜೆಕ್ಷನ್ ಮಾಡ್ಯಾನೆ. ಅದು ಯಾವ್ದು ಮಾಡ್ರೆ ಅವ್ರಿಗೆ ಗೊತ್ತು. ಸಣ್ಣದೊಂದು ಕ್ಲಿನಿಕ್ ಇಟ್ಕೊಂಡಿದ್ದ ಈ ಬೆಂಗಾಲಿ ವೈದ್ಯ ಕಡಿಮೆ ದರದಲ್ಲಿ ಚಿಕಿತ್ಸೆ ಕೊಡ್ತೀನಿ ಅಂತ ಕಳ್ಳಾಟ ಆಡ್ತಿದ್ದ. ಹೀಗಾಗಿ ಬಡವರೆಲ್ಲ ಈತನ ಬಳಿಯೇ ಹೋಗ್ತಾ ಇದ್ರು. MBBS ಮುಗಿಸಿದ್ನೋ ಇಲ್ವೋ ಅದೂ ಗೊತ್ತಿಲ್ಲ. ಒಟ್ನಲ್ಲಿ ಜ್ವರ ಅಂತ ಹೋದ ಹೆಣ್ಮಗಳ ಪಾಲಿಗೆ ಈತನೇ ಯಮನಾಗಿದ್ದು ಮಾತ್ರ ದುರಂತ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು. ದಾವಣಗೆರೆಯಲ್ಲಿ ಬಂಡಾಯ ತಣ್ಣಗಾಗ್ತಿದ್ದಂತೆ ಗೆಲುವಿನ ರಣತಂತ್ರ ಶುರುವಾಗಿದೆ. ಪೈಲ್ವಾನ್ ಮನೆಯಲ್ಲಿ ಸಭೆ ನಡೀತಾ ಇರೋ ಹೊತ್ತಲ್ಲೇ ಪ್ರದೀಪೇಶ್ವರ್ ಹಂಗಾಮ ಜೋರಾಗಿತ್ತು. ಅತ್ತ ಬಾಗಲಕೋಟೆಯಲ್ಲೂ ಮತಬೇಟೆಯ ರಣತಂತ್ರ ಶುರು ಮಾಡಿದ್ದಾರೆ. ಇಷ್ಟು ದಿನ ತಣ್ಣಗಿದ್ದ ಉಪಚುನಾವಣೆಯ ಬಿಸಿ ಈಗ ಕಾದ ಕಾವಲಿಯಂತಾಗೋದಕ್ಕೆ ಶುರುವಾಗಿದೆ. ಮಾತಿನ ವಾಗ್ಯುದ್ಧ, ಜಿದ್ದಾಜಿದ್ದಿನ ಸಮರ, ನಾನಾ ನೀನಾ ಅನ್ನೋ ಪೈಪೋಟಿ, ಇದೆಲ್ಲದರ ಮಧ್ಯೆ ಪ್ರಚಾರದ ಅಬ್ಬರ ಕೂಡ ಜೋರಾಗಿದೆ. ಬಾಗಲಕೋಟೆಗಿಂತ ದಾವಣಗೆರೆ ದಕ್ಷಿಣ ಕ್ಷೇತ್ರವೇ ಎಲ್ಲರ ಹಾಟ್ ಸ್ಪಾಟ್ ಆಗಿದೆ. ಯಾಕಂದ್ರೆ ಬಂಡಾಯ ತಣ್ಣಗಾದ್ರೂ ಒಳಗೊಳಗೆ ಆತಂಕ ಕಾಡ್ತಾನೆ ಇದೆ. ಹೀಗಾಗಿ ಇವತ್ತು ಮತ್ತೊಂದು ಸುತ್ತಿನ ಸಭೆ ನಡೆಸಿದ್ದಾರೆ. ಪೈಲ್ವಾನರ ಕುಸ್ತಿಗೆ ಬ್ರೇಕ್ ಹಾಕಲಾಗಿದ್ದು ಪ್ರದೀಪೇಶ್ವರ ಹಂಗಾಮ ಎಬ್ಬಿಸಿದ್ದಾರೆ. ಪೈಲ್ವಾನ್ ಮನವೊಲಿಸುವಲ್ಲಿ ಕೈಪಡೆ ಸಕ್ಸಸ್. ತಣ್ಣಗಾಯಿತು ಬಂಡಾಯ, ಮುಸ್ಲಿಮರ ನಡೆಯೇ ನಿಗೂಢ. ಚುನಾವಣೆ ಘೋಷಣೆಯಾದ ದಿನದಿಂದಲೂ ಕಾಂಗ್ರೆಸ್ ನಾಯಕರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರವೇ ಕಗ್ಗಂಟಾಗಿ ಕಾಡ್ತಿದೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಬಂಡಾಯ ಅಭ್ಯರ್ಥಿ ಪೈಲ್ವಾನರನ್ನ ಬೆಂಗಳೂರಿಗೆ ಕರೆಸಿಕೊಂಡು ಬುದ್ಧಿ